ದ್ವಿತೀಯ PUC ಸೋಶಿಯಾಲಜಿ ಸಮಾಜಶಾಸ್ತ್ರ ಏನು ಮಾರ್ಚ್ ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ, ಈ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾನೆ, ವಿತ್ ಆನ್ಸರ್ ಅನ್ನ ಕೊಡ್ತಾ ಇದ್ದಾನೆ. ಇಲ್ಲೇ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ದೇನೆ. ನೀವು ವಿಡಿಯೋನ ಕೊನೆ ತನಕ ನೋಡಿ. ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನ ಸರಿಯಾಗಿ ಓದಿದ್ದಾದಲ್ಲಿ 80 ಔಟ್ ಆಫ್ 80 ನೀವು ಸ್ಕೋರ್ ಮಾಡ್ಲಿಕ್ಕೆ ನಿಮ್ಮನ್ನ ಯಾರು ಕೂಡ ಸ್ಟಾಪ್ ಮಾಡೋದಿಲ್ಲ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ನನಗೆ ಕೇಳಬಹುದು. ಇಲ್ಲಿ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, MCQ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೀ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಅದೇ ರೀತಿ 5 ಮತ್ತು 10 ಅಂಕದ ಪ್ರಶ್ನೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವೇ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ, ಫಿಕ್ಸ್ ಪ್ರಶ್ನೆ ಆಗಿರುತ್ತೆ. ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಳ್ತು ಅಂದ್ರೆ ಭಾರತ. ಕರ್ನಾಟಕದಲ್ಲಿ ರಚಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ ಇಲ್ಲಿದೆ. ನಾಗನಗೌಡ ಆಯೋಗ, LG ಹಾವನೂರು ಆಯೋಗ, ಅದಾದ ನಂತರ ವೆಂಕಟಸ್ವಾಮಿ ಆಯೋಗ, ಚೆನ್ನಪ್ರತಿ ಆಯೋಗ. ನೆಕ್ಸ್ಟ್ ನೋಡೋದಾದ್ರೆ ಲಿಜ್ಜತ್ನ ಕಚೇರಿ ಅಂದ ತಕ್ಷಣ ಮುಂಬೈ ನೆನಪಾಗಬೇಕು. ಪುಟ್ಟ ಗಣರಾಜ್ಯಗಳ ಅಂದ ತಕ್ಷಣ ನಮಗೆ ಚಾರ್ಲ್ಸ್ ಮೆಟಕಾಫ್ ನೆನಪಾಗಬೇಕು. ಅಷ್ಟನ್ನ ನೆನಪಿಟ್ಕೊಳ್ಳಿ. ಸ್ವಗೌರವ ಚಳವಳಿ ಅಂದ ತಕ್ಷಣ ಪೆರಿಯರ್ EV ರಾಮಸ್ವಾಮಿ ನಾಯ್ಕರ್. ಅದಾದ ನಂತರ ತವಳಿ ಅಂದ್ರೆ ಏನು? ತವಳಿ ಡ್ಯಾಶ್ ತರವಾಡಿನಿಂದ ವಿಭಜಿತಗೊಂಡಿರ್ತಕ್ಕಂಥ ಒಂದು ಭಾಗ. MS ಸ್ವಾಮಿನಾಥ್ ಯಾರು? ಹಸಿರು ಕ್ರಾಂತಿ ಪಿತಾಮಹ. ಆಡಮ್ ಸ್ಮಿತ್ ಕೃತಿ ವೆಲ್ತ್ ಆಫ್ ನೇಷನ್. ಇಷ್ಟೇ ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಇವನ್ನೆಲ್ಲ ನೀವು ಅದನ್ನ ಕರೆಕ್ಟ್ ಆಗಿ ಕಾಂಪ್ಲಿಕೇಟೆಡ್ ಮಾಡ್ಕೋತೀರಾ ಅಷ್ಟೇ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ 1980. ಡೇನಿಯಲ್ ಲರ್ನರ್ ಏನ್ ಮಾಡ್ತಾರೆ? ಆಧುನೀಕರಣದ ಪರಿಕಲ್ಪನೆಯನ್ನು ಜಾರಿಗೆ ತಂದಿರತಕ್ಕಂಥವ್ರು, ಪರಿಚಯ ಮಾಡಿದವರು. ಜನಾಂಗೀಯ ವರ್ಗೀಕರಣ ಅಂತಂದ್ರೆ ಡಾಕ್ಟರ್ BS ಗುಹಾ. ಹಕ್ಕಿಪಿಕ್ಕಿ ದಕ್ಷಿಣ ವಲಯದ ಬುಡಕಟ್ಟು. ಮಹಿಳಾ ಸಬಲೀಕರಣದ ವರ್ಷ 2001. ನೆನಪಿನಹಳ್ಳಿ MN ಶ್ರೀನಿವಾಸ್. ಭಾರತದಲ್ಲಿ ವಾರ್ತಾಪತ್ರಿಕೆ ಅಂದ್ರೆ ಸಂವತ್ ಕೌಮುದಿ. ನಾನು ಇನ್ಮೇಲೆ ನಾನು ಆನ್ಸರ್ ಹೇಳಲ್ಲ, ಆನ್ಸರ್ ನೀವೇ ನೋಡ್ತಾ ಹೋಗಿ. ಕ್ವಶನ್ ಅಷ್ಟೇ ಹೇಳ್ತೀನಿ. ಭಾರತಕ್ಕೆ ಮೊದಲು ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡ್ತಕ್ಕಂಥವ್ರು ಸಂತ ಥಾಮಸ್, ಸಂತ ಬಾರ್ತಲೋಮಿಯೋ. ಕೆನೆಪದರ ಪರಿಕಲ್ಪನೆ ಮೊದಲು ಬಳಸಿದ ಆಯೋಗ ಸಂತಾನಮ್ಮ ಆಯೋಗ. ನಬಾರ್ಡ್ ಅನ್ನು ವಿಸ್ತರಿಸಿ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ರೂಪರ್ಟ್ ಮಾಡ್ರೂಕ್ ಅಂತಂದ್ರೆ ಏನು? ಇವ್ರದ್ದು ಮಾಧ್ಯಮದ ದೊರೆ ಅಂತ ಇವರು ಪ್ರಖ್ಯಾತರಾಗಿರ್ತಕ್ಕಂಥವ್ರು. ಸಮಾಜನಿಷ್ಠ ದರೋಡೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಭೂ ಮಾಲೀಕರು ಅಥವಾ ಭೂ ಒಡೆಯರ ಸಂಪತ್ತನ್ನು ಕೊಳ್ಳೆ ಹೊಡೆದು ಬಡವರಿಗೆ ಹಂಚೋದನ್ನ ಸಮಾಜನಿಷ್ಠ ದರೋಡೆ ಅಂತ ಹೇಳ್ತಾರೆ. ಅದಾದ ನಂತರ ಇದು ಆಗಿದ್ದಲ್ಲಿ ಕರ್ನೂಲ್ ಜಿಲ್ಲೆ, ಆಂಧ್ರ ಪ್ರದೇಶ, ಕರ್ನೂಲು ನರಸಿಂಹರೆಡ್ಡಿ ತಂಡ ಅಂತ. ಆಯ್ತಾ? ಅದಾದ ನಂತರ ಯಾವ್ದಾದ್ರು 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳಂ. ಇದನ್ನು ಬರ್ಕೊಳ್ಳಿ. ಅದಾದ ಭಾಗ B ನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದೀನಿ. ಕ್ರಿಯಾ ನಿಶ್ಚಯಾತ್ಮಕ ಕ್ರಿಯೆ ಅಂದ್ರೇನು? ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಗಳನ್ನು ಚರ್ಚಿಸಿ ಕೊಟ್ಟಿದ್ದಾರೆ, ತಿಳಿಸಿ ಅಂತ ಇದೆ, ಇಂಪಾರ್ಟೆಂಟ್. ಅದಾದ ನಂತರ ಸಾಮಾಜಿಕ ಸಮೈಕ್ಯತೆ ಅಂದ್ರೇನು? ಅಂತರ್ಜಾಲದ 2 ಅನುಕೂಲಗಳನ್ನು ತಿಳಿಸಿ. ಅನಾನುಕೂಲ 2 ಇಂಪಾರ್ಟೆಂಟ್. 2 ನೀವು ನೆನಪಿಟ್ಕೊಳ್ಳಿ. ಭಾರತದ 2 ಮಹಿಳಾ ಸಂಘಟನೆ, ವಿಮೋಚನಾ ಮಹಿಳಾ ಸೇವಾ ಸಮಾಜ, ಬ್ರಾಹ್ಮಣ ಮಹಿಳಾ ಸಮಾಜ. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ. ನಾನು ಆನ್ಸರ್ ಹೇಳಲ್ಲ, ನೀವು ಇದನ್ನು ಓದ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಲಿಟ್ರಲಿ ಬರ್ಕೊಳ್ಳಿ. ಅದಾದ ನಂತರ ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಭೂತ ಮೂಲಗಳನ್ನು ತಿಳಿಸಿ. ಬಾಹ್ಯ ಮೂಲ ಆಧುನೀಕರಣ, ಜಾಗತೀಕರಣ ಮತ್ತು ಪಾಶ್ಚಿಮಾತ್ಯಕರಣ. ಆಂತರಿಕ ಮೂಲ ಅಂದ್ರೆ ಸಂಸ್ಕೃತಾನುಕರಣ. ಇಲ್ಲಿ ಭಾರತದ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ ಹೊಸ ಪ್ರಶ್ನೆಯನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನ್ಸರ್ ಇಲ್ಲಿದೆ, ನೀವು ನೋಡ್ತಾ ಹೋಗ್ಬೋದು. ಅದಾದ ನಂತರ ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಿಳಿಸಿ, ವಿವರಿಸಿ. ಇಲ್ಲಿದೆ, ನೀವು ಆನ್ಸರ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಬರ್ಕೊಳ್ಳಿ, ಲಿಟರಲಿ ವಿಡಿಯೋನ ಪಾಸ್ ಮಾಡ್ಕೊಂಡು. ಇಲ್ಲೆಲ್ಲ ಆನ್ಸರ್ ನಾನು ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ನೋಡೋಣ, ಸೂಕ್ಷ್ಮ ಹಣಕಾಸು ಅಂದ್ರೆ ಏನು? ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು ವಿವರಿಸಿ. ಇಲ್ಲಿದೆ, ನೀವು ಅದನ್ನು ನೋಡಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್. ನಾನು ಯಾವ್ಯಾವ ಕ್ವಶನ್ ಕೊಡ್ತೀನಿ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲ ಗುಣಲಕ್ಷಣಗಳಿವೆ. ಇಲ್ಲಿ ಏನ್ ಮಾಡಬೇಕು? ಎರಡು ಲೈನ್ಗೆ ನಾವು ಇನ್ಫಾರ್ಮೇಶನ್ ಕೊಡಬೇಕು, ವಿವರಣೆ ಕೊಡ್ತಾ ಹೋಗಬೇಕಾಗುತ್ತೆ. ಇಲ್ಲೆಲ್ಲ ನಾನು ವಿವರಣೆ ಕೊಟ್ಟಿದ್ದೀನಿ. ಎಷ್ಟು ವಿವರಣೆ ಕೊಟ್ಟಿದ್ದೀನಿ ಅಷ್ಟನ್ನು ಬರೆದ್ರೆ ಸಾಕು. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಈ ಒಂದು ಚಾಪ್ಟರ್ ಇಂದ ಭಾರತದಲ್ಲಿ ಕುಟುಂಬ ಏನಿದೆ, ಇಲ್ಲಿ ಎರಡು ಕ್ವಶನ್ ಬರ್ತಾ ಇದೆ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಇಲ್ಲೆಲ್ಲ ಇದೆ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗಿ. ನಾನು ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಇಲ್ಲಿ ಆನ್ಸರ್ನು ಕೊಡ್ತಾ ಇದ್ದೀನಿ, ಇಲ್ಲೇ ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ 5ನೇ ಅಧ್ಯಾಯ ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ. 5 ಅಂಕಕ್ಕಾದ್ರೂ ಬರ್ಬೋದು, 10 ಅಂಕಕ್ಕಾದ್ರೂ ಬರ್ಬೋದು. ಇಲ್ಲಿ ಕೊಟ್ಟಿದ್ದೀನಿ. ಚಿಕ್ಕ ಗಾತ್ರ, ಪ್ರಾಥಮಿಕ ಸಂಬಂಧ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಈಸಿ ಇದೆ. ಇಲ್ಲೆಲ್ಲ ಅದಕ್ಕೆ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನ ನೋಡ್ತಾ ಹೋಗ್ಬೇಕು. ಅದಾದ ನಂತರ ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ 6ನೇ ಅಧ್ಯಾಯದಲ್ಲಿ ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿಯನ್ನು ಬರೆದಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಸಮೂಹ ಮಾಧ್ಯಮದ ಕಾರ್ಯಗಳನ್ನ ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಪ್ರಶ್ನೆ ಏನೇ ಇವೆಲ್ಲ ಓದಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಯಾವುದಾದ್ರು ಕ್ವಶನ್ ಬಿಟ್ವಾ? ಇಲ್ಲಿ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ, ಮರೆಯುವಾಗಿಲ್ಲ. ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಕೊಟ್ಟಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ. ಇಷ್ಟನ್ನು ಬರೆದುಬಿಟ್ರೆ ಸಾಕು. ಅದಾದ ನಂತರ 10 ಅಂಕದ ಪ್ರಶ್ನೆನ ನಾವು ಈ ಒಂದು ಇದರಲ್ಲಿ ನೋಡ್ತಾ ಹೋಗೋಣ. ಜನಸಂಖ್ಯೆ ಶಾಸ್ತ್ರ ಅಂದರೆ ಇದು ಫಿಕ್ಸ್ ಪ್ರಶ್ನೆ. ಈ ಸಲ ಇದು ಬರಲೇಬೇಕಿತ್ತು. ಈ ಸಲ ಈ ಕ್ವಶನ್ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಓದ್ಕೊಂಡು ಇಟ್ಕೊಳ್ಳಿ. ಜನಸಂಖ್ಯೆ ಶಾಸ್ತ್ರ ಎಂದರೇನು? ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಫಿಕ್ಸ್ ಪ್ರಶ್ನೆ. ಸೋಶಿಯಾಲಜಿಯಲ್ಲಿ ಇದೊಂದು ಫಿಕ್ಸ್ ಪ್ರಶ್ನೆ. ಪೊಲಿಟಿಕಲ್ ಸೈನ್ಸಲ್ಲಿ ಒಂದು ಫಿಕ್ಸ್ ಪ್ರಶ್ನೆ ಇದೆ. ಯಾವುದು ಈ ಸಲ ಒಂದು ಕೇಳ್ತಾರೆ, ಯಾವುದಪ್ಪ ಅಂತಂದ್ರೆ ರಾಜಕೀಯ ಪಕ್ಷಗಳ ಕಾರ್ಯಗಳು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ 2ನೇ ಅಧ್ಯಾಯ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ, ಜಾತಿ ಸಂಪ್ರದಾಯಗಳ ಲಕ್ಷಣಗಳನ್ನು ವಿವರಿಸಿ. ಫಿಕ್ಸ್ ಪ್ರಶ್ನೆ ಇದು. ಫಿಕ್ಸ್ ಅಂದ್ರೆ ಫಿಕ್ಸ್, ಬರ್ಕೊಂಡ್ಬಿಡಿ. ಫಿಕ್ಸ್ ಇದು ಪ್ರಶ್ನೆ.
ಅಲ್ಲೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ. ನೀವು ಒಂದೊಂದಾಗಿ ನೋಡ್ತಾ ಹೋಗೋದು ಅಷ್ಟೇ ನಿಮ್ಮ ಕೆಲಸ. ಇದನ್ನ ನೀವು ಬರ್ಕೋಬೇಕು, ಇದ್ರ ಮೇಲೆ ನೀವು ವರ್ಕ್ ಮಾಡಬೇಕಷ್ಟೇ. ಇದೊಂದು ಇಂಪಾರ್ಟೆಂಟ್ ಆಯಿತು. ಅದಾದ ನಂತರ ನಗರೀಕರಣ ಎಂದರೆ ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿ ಕೊಟ್ಟಿದ್ದೀನಿ. ನೀವು ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗಬೇಕು. ಆನ್ಸರ್ ಕೂಡ ಇಲ್ಲೇ ನಾನು ಕೊಟ್ಟಿದ್ದೀನಿ. ಉಪಸಂಹಾರ ಹಾಕಲೇಬೇಕು. ಪೀಠಿಗೆ ಉಪಸಂಹಾರ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ. ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದಿಂದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ. ತುಂಬಾ ಕಷ್ಟವಾದ ಪ್ರಶ್ನೆ ಇದೆ, ಬೇಕಂದ್ರೆ ಓದಿಲ್ಲ ಅಂದ್ರೆ ಇದೊಂದು ಪ್ರಶ್ನೆ ಸ್ಕಿಪ್ ಮಾಡ್ಬೋದು ನೀವು, ಇಲ್ಲ ಅಂತಿಲ್ಲ. ನೆಕ್ಸ್ಟ್, ಅದಾದ ನಂತರ ಯಾವ ವರ್ಷವನ್ನ ಜನಸಂಖ್ಯೆ ವಿಭಜಕ ವರ್ಷವೆಂದು ಕರಿತೀವಿ ಅಂದ್ರೆ 1921. ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಜೆ.ಎಸ್. ಗುರಿಯೆ. ಸುಲಭ್ ಇಂಟರ್ನ್ಯಾಷನಲ್ ಅಂದ ತಕ್ಷಣ ಬಿಂದೇಶ್ವರ್ ಪಾಠಕ್. ಇಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನ ಕರ್ತ ಅಂತ ಕರೀತಾರೆ. ಕಿಶನ್ ನಗರಿ ಗ್ರಾಮವನ್ನು ಅಧ್ಯಯನ ಮಾಡಿದವರು ಮೆಕ್ಕಿಮ್ ಮೆರಿಯಟ್. ಅದಾದ ನಂತರ ಬಿಟ್ಟ ಸ್ಥಳವನ್ನು ನಾನು ನೋಡ್ತಾ ಹೋಗೋಣ. ಈಗ ಈ ಅಚಿಲ್ ಗಿರಿಯಾಲ್ ಡೆಮೋಗ್ರಫಿ ಅಂತ ಪದವನ್ನು ಬಳಸ್ತಾರೆ. ಶಿಕ್ಷಣ ಸಂಘಟನೆ ಹೋರಾಟ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರ. ಪುಷ್ಕರ್ ವಾರ್ಷಿಕ ಜಾತ್ರೆ ರಾಜಸ್ಥಾನ್ ರಾಜ್ಯದಲ್ಲಿ ನಡೆಯುತ್ತೆ. ಎಂ.ಎಸ್. ರಾವ್ ಭಾರತದಲ್ಲಿ ಸಮಾಜ ಚಳವಳಿ ಈ ಕೃತಿಯನ್ನು ಇವರು ಬರೀತಾರೆ. ಆಯ್ತಾ. ಎಂ.ಜಿ. ನರೇಗಾ ಬಂದಿರತಕ್ಕಂಥ ವರ್ಷ 2005. ನೆನಪಿಟ್ಕೊಂಡ್ಬಿಡಿ. ನಾನು ಯಾವ್ಯಾವ ಡಿಸ್ಕಷನ್ ಮಾಡ್ತೀವಿ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹೊಂದಿಸಿ ಬರೆಯಿರಿ ಇಲ್ಲಿದೆ, ಇಲ್ಲಿ ಆಲ್ರೆಡಿ ಹೊಂದಿಸಿ ಬರ್ದಿದ್ದೀನಿ. ಬೇಕಂದ್ರೆ ಇನ್ನೊಂದ್ಸಲ ಚರ್ಚೆ ಮಾಡಿಬಿಡೋಣ. ಆಯ್ತಾ. ಒಡಲ ತುಡಿತಕ್ಕೆ ಕೇಳು ಮಂಜುನಾಥ್ ಅದ್ದೆ. ಹಿಂದುಳಿದ ವರ್ಗಗಳು ಜೆ.ಎಸ್. ಗುರಿಯೆ. ಕರುಣಾ ಟ್ರಸ್ಟ್ ಡಾಕ್ಟರ್ ಎಚ್. ಸುದರ್ಶನ್. ಟಿ.ಪಿ.ಆರ್. ಅಂದ್ರೆ ದೂರದರ್ಶನ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಕರೀತಾರೆ, ಅಥವಾ ದೂರದರ್ಶನ ಅಳತೆ ಬಿಂದು. ಕಾಗೋಡು ಸತ್ಯಾಗ್ರಹ ಅಂದ್ರೆ ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಪ್ರಶ್ನೆ ಇದೆ, ಹಿಂದೂ ಪದವನ್ನು ಪರಿಚಯಿಸಿದವರು ಅರಬ್ಬರು. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳುವಂತ ಸಾಧ್ಯತೆ ಇದೆ. ತುಂಬಾ ಎಲ್ಲ ಪ್ರಶ್ನೆ ಇಂಪಾರ್ಟೆಂಟ್. ಇದು ಒಂದು ಓದ್ಕೊಳ್ಳಿ. ಮಧುಸೂದನ್ ಆರ್ ನಾಯಕ್. ಅದಾದ ನಂತರ ಸಂವತ್ ಕೌಮುದಿ ವಾರ್ತಾಪತ್ರಿಕೆ ರಾಜಾರಾಮ್ ಮೋಹನ್ ರಾಯ್ 1921. ಭೀಮಸೇನ್ ಸಂಘಟನೆ ಸ್ಥಾಪಕರು ಬಿ. ಶ್ಯಾಮ್ ಸುಂದರ್. ಸಂಸ್ಕೃತಾನುಕರಣ ಅಂತಂದ್ರೆ ಜಾತಿಯಲ್ಲಿ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನ ಹೆಚ್ಚಿಸಿಕೊಳ್ಳಲು ಕೆಳಜಾತಿಯರು ಮೇಲ್ಜಾತಿಯವರ ಜೀವನ ವಿಧಾನಗಳನ್ನ ಅನುಸರಿಸುವ ಪ್ರಕ್ರಿಯೆಯನ್ನ ಸಂಸ್ಕೃತಾನುಕರಣ ಅಂತ ಕರಿತೀವಿ. ಅದಾದ ನಂತರ 2 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಸಿಂಧು ನಾಗರಿಕರ 2 ನಗರಗಳನ್ನ ಹೆಸರಿಸಿ. ಹರಪ್ಪ, ಮೆಂಜುದಾರ. ಹಿಸ್ಟರಿಯಲ್ಲಿ ಓದಿರ್ತೀರ, ಇಲ್ಲಿ ಅದು ರಿಪೀಟ್ ಆಗಿರುತ್ತೆ, ನೀವು ನೋಡ್ಕೊಂಡ್ಬಿಡಿ. ಕರ್ನಾಟಕದ ಯಾವ 2 ಪರಿಶಿಷ್ಟ ಜಾತಿ ಮಾದಿಗ, ಹೊಲೆಯ, ಭೋವಿ ಬರ್ಕೋಬಹುದು. ಅದಾದ ನಂತರ ಸ್ತ್ರೀ ಶಕ್ತಿ 2 ಉದ್ದೇಶ ಕೊಟ್ಟಿದ್ದೀನಿ. ನಗರ ಬಡತನಕ್ಕೆ 2 ಕಾರಣಗಳನ್ನ ತಿಳಿಸಿ. ಕಡಿಮೆ ಭತ್ಯೆ. ಅದಾದ ನಂತರ ಶ್ರೀಮಂತರ ಪರಿವಾರದ ಆರ್ಥಿಕ ನೀತಿಗಳು, ಕಡಿಮೆ ಆದಾಯ, ಹಣದುಬ್ಬರ. ಕರ್ನಾಟಕದಲ್ಲಿ ನಡೆಯುವ ಯಾವುದಾದ್ರೂ 2 ಪ್ರಸಿದ್ಧ ಜಾತ್ರೆ ಇಲ್ಲಿ ಕೊಟ್ಟು ಬಿಟ್ಟಿದ್ದೀನಿ ನಾನು, ನೀವು ಓದ್ಕೊಳ್ಳೋದನ್ನ. ಕಾಗೋಡು ರೈತರ ಹೋರಾಟಕ್ಕೆ 2 ಕಾರಣ ಕೊಟ್ಟಿದ್ದೀನಿ. ಸಂಸ್ಕೃತಾನುಕರಣ 2 ಅಂಶ. ಕ್ರಿಯಾವಿಧಿ, ಆಹಾರ ಪದ್ಧತಿ. ಕ್ವಶನ್ ಎಲ್ಲ ಇಲ್ಲಿದೆ. 2 ಅಂಕದ ಆಧುನೀಕರಣ ಅಂದರೆ ಅಲ್ಲಿದೆ. ಇಲ್ಲಿ ನೆಕ್ಸ್ಟ್ ಡಾಕ್ಟರ್ ಬಿ.ಎಸ್. ಗುಹಾರ್ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ ಕೊಟ್ಟಿದ್ದೀನಿ. ಆನ್ಸರ್ ಇಲ್ಲೇ ಇದೆ. ಆನ್ಸರ್ನ ಡಿಸ್ಕಷನ್ ಮಾಡ್ತೀನಿ, ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ವಿವರಿಸಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಒಂದೊಂದೇ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲ, ಇಲ್ಲಿ ಕೊಡೋದಲ್ಲ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ನಾನು ಕೊಡ್ತಾ ಇರೋದು. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ. ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ, ನೀವು ಓದಲೇಬೇಕಾಗುತ್ತದೆ. ನರ್ಸಿಂಗ್ನವರ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಟಿಪ್ಪಣಿ ಬರೀರಿ. ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಕೊಟ್ಟಿದ್ದೀನಿ. ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ಬರೀರಿ. ತುಂಬಾ ಈಸಿ ಇದೆ ಈ ಪ್ರಶ್ನೆ, ಬರುತ್ತೆ, ಓದ್ಕೊಂಬಿಡಿ. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಆನ್ಸರ್ ಇದೆ. ಕೊಳ್ಳುವರು ಮಾರುವವರ ಸ್ಥಳ, ಭೌತಿಕ ಪ್ರದೇಶವಾಗಿಲ್ಲ, ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆ, ಸಂಸ್ಥೆಗಳ ಸಂಕ್ರಮಣದ ಚಿತ್ರಣ. ಮ್ಯಾಕ್ಡೊನಾಲ್ಡೀಕರಣದ 5 ಮಾರ್ಗದರ್ಶಕ ತತ್ವಗಳನ್ನು ವಿವರಿಸಿ. ಆನ್ಸರ್ ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಜಾಗತೀಕರಣಕ್ಕೆ ಸಹಾಯಕವಾದ 5 ಅಂಶಗಳು. ಓದ್ಕೊಂಡ್ಬಿಡಿ, ಇದನ್ನು ಬೇಕಾಗುತ್ತೆ, ಕೊಟ್ಟಿದ್ದೀನಿ, ಇವೆಲ್ಲ ಓದಲೇಬೇಕಾಗುತ್ತೆ. 10 ಅಂಕದ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ. 5ಕ್ಕಾದ್ರೂ ಬರ್ಬೋದು ಅಥವಾ 10ಕ್ಕಾದ್ರೂ ಬರ್ಬೋದು. ಈ ಒಂದು ಪ್ರಶ್ನೆ ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಎದುರಾಗುವ ಸವಾಲುಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಗೆ ಎಷ್ಟು ಆನ್ಸರ್ ಬೇಕು ಅಷ್ಟು ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಭಾಷಾವಾದ, ಉಗ್ರವಾದ, ಭಯೋತ್ಪಾದನೆ ಎಲ್ಲ ಇದೆ. 2019ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಮತ್ತೆ ಈಗ ಕೇಳ್ತಾ ಇದ್ದಾರೆ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಮಸ್ಯೆಗಳು, ಕ್ರಮಗಳು. ಆನ್ಸರ್ ಎಲ್ಲ ನೀವು ಬರ್ಕೊಂಡು ಓದಬೇಕು. ಇದನ್ನು ಅಂದಾಗ ಮಾತ್ರ ಉಪಸಂಹಾರ ಇದೆ, ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ. ಕರ್ನಾಟಕದ ದಲಿತ ಚಳವಳಿಯನ್ನು ವಿವರಿಸಿ ಕೊಟ್ಟಿದ್ದೀನಿ, ಓದ್ಕೊಂಡ್ಬಿಡಿ ಒಂದ್ಸಲ. ಅದಾದ ನಂತರ ನೆಕ್ಸ್ಟ್ 3ನೇ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಇದೆ ಎಲ್ಲ ನೋಡ್ತಾ ಹೋಗೋಣ. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 940. ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಪಟ್ಟಿ 1 ಪಟ್ಟಿ 2 ಇದೆ. ಇದಕ್ಕೆ ಕೂಡ್ಸೋಣ. 1 2 3 4 ಇಷ್ಟನ್ನು ಕೂಡಿಸಿದ್ದೀನಿ. ಹರ್ಬರ್ಟ್ ರಿಸ್ಲಿ ಅಂತಂದ್ರೆ ಪೀಪಲ್ ಆಫ್ ಇಂಡಿಯಾ. ಎಸ್.ವಿ. ಕೇತ್ಕರ್ ಅಂತಂದ್ರೆ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಜೆ.ಎಚ್. ಹಟನ್ ಅಂತಂದ್ರೆ ಇಲ್ಲಿ ಕಾಸ್ಟ್ ಅಂಡ್ ಇಂಡಿಯಾ ಅಂತ ಇದೆ. ಜಿ.ಎಸ್. ಗುರು ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ತುಂಬಾ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸುಲಭ್ ಇಂಟರ್ನ್ಯಾಷನಲ್ ರಿಪೀಟ್ ಆಗಿದೆ ಕ್ವಶನ್. ಬಿಂದೇಶ್ವರ್ ಪಾಠ ಕೇಳಿದ್ನಲ್ಲ. ನೆಕ್ಸ್ಟ್ ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರಿದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾ ಆಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹರಾ ಮರುಭೂಮಿ ಆಗುತ್ತದೆ ಅಂತ ಹೇಳಿದವರು ಡಾಕ್ಟರ್ ಅಮರ್ತ್ಯ ಸೇನ್. ಮಲಪ್ರಭಾವ ಹೋರಾಟಕ್ಕೆ ಈ ಕೆಳಗಿನ ಯಾವ ಅಂಶ ಕಾರಣವಾಗಿಲ್ಲ? ಉಳಿದ ಮಾನ್ಯ ಪದ್ಧತಿ ಕೊಟ್ಟಿದ್ದೀನಿ ಇದೆ. ಬಿಟ್ಟ ಸ್ಥಳ ನೋಡೋಣ. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 970, ಭಾರತದಲ್ಲಿ 940 ಇದೆ. ಕರ್ನಾಟಕದಲ್ಲಿ 973 ಇದೆ.
ಅದಾದ ನಂತರ ಬ್ರಹ್ಮ ಸಮಾಜ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್, ಮಹಿಳಾ ಸಬಲೀಕರಣದ ರಿಪೀಟ್ ಇಂಪಾರ್ಟೆಂಟ್ ಪ್ರಶ್ನೆ, ಭೀಮಸೇನಾ ಸ್ಥಾಪಕರು ಶ್ಯಾಮ್ ಸುಂದರ್, ಫಿಕ್ಸ್ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿ ಇನ್ಫೋಸಿಸ್. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಕೊಟ್ಟಿದ್ದೀನಿ ಆನ್ಸರ್, ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಭಾರತದ ಪ್ರಾಚೀನ ನಾಗರಿಕತೆ ಒಂದು ಸಿಂಧು ನದಿ ನಾಗರಿಕತೆ, ಪ್ರಬಲ ಜಾತಿ ಪರಿಕಲ್ಪನೆ ಎಂ ಎನ್ ಶ್ರೀನಿವಾಸ್, ಲಿಜ್ಜತ್ನ ಗಜೇರಿ. ನೋಡಿ ಎಷ್ಟು ಸಲ ರಿಪೀಟ್ ಆಗ್ತಾ, ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ ರೀ, ತುಂಬಾ ಅಂದ್ರೆ ತುಂಬಾ ಈಸಿ ಪ್ರಶ್ನೆ. ಕಾನದಗಾಯಿ ಪರಿಕಲ್ಪನೆ ಆಡಮ್ ಸ್ಮಿತ್. SNDP ಅಂತಂದ್ರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ಓದಲೇಬೇಕಾಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ಮತ್ತೆ ಇದ್ರ ಜೊತೆಗೆ ಆನ್ಸರ್ ಇದೆ, ನೀವು ನೋಡ್ತಾ ಹೋಗಿ ಒಂದೊಂದೇ. ಭಾಷಾವಾದ ಅಂದ್ರೆ ಏನು, ಸಾಮಾಜಿಕ ಹೊರಗುಳಿವಿಕೆಯ ಅರ್ಥವನ್ನು ಕೊಡಿ, ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ತಿಳಿಸಿ, ರೈತರ ಆತ್ಮಹತ್ಯೆಗೆ ಡಾಕ್ಟರ್ GK ವೀರೇಶ್ ಸಮಿತಿ ತಿಳಿಸಿರ್ತಕ್ಕಂಥ 2 ಕಾರಣಗಳನ್ನು ತಿಳಿಸಿ, ಯಾವುದಾದ್ರು 2 ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ, ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ, ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ, ಜಾಗತಿಕ ಅನನ್ಯತೆ ಅಂತಂದ್ರೆ ಏನು. 5 ಅಂಕದ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಶಿಫಾರಸನ್ನು ಬರೆಯಿರಿ. ಆಲ್ರೆಡಿ ಬರೆದಿದ್ದೀನಿ, ನೀವು ನೋಡ್ತಾ ಹೋಗಿ ಆನ್ಸರ್. ಅದಾದ ನಂತರ ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ ನೋಡಿ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಸಾಂವಿಧಾನಿಕ ಕ್ರಮಗಳನ್ನು ವಿವರಿಸಿ. ಇಲ್ಲಿದೆ, ಕೊಟ್ಟಿದ್ದೀನಿ ಆನ್ಸರ್ ಕೊಟ್ಟಿದ್ದೀನಿ. ಅವಿಭಕ್ತ ಕುಟುಂಬದ ಅನಾನುಕೂಲ, ಅನುಕೂಲವನ್ನು ನೋಡಿದ್ವಿ, ಅನಾನುಕೂಲ 2 ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ಯು ಶುಡ್ ರೀಡ್ ದೆಮ್. ಧಾರವಾಡ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣಗಳು. ಅಗೋಚರ ಮಾರುಕಟ್ಟೆ ಬಗ್ಗೆ ಒಂದು ಟಿಪ್ಪಣಿ ಬರೀ. ಆನ್ಲೈನ್ ಮಾಹಿತಿ ಸಂಬಂಧ ಆನ್ಸರ್ ಕೊಟ್ಟಿದ್ದೀನಿ, ಓದ್ತಾ ಹೋಗಿ ಇದನ್ನು. ರೂಪರ್ಟ್ ಮಾಡ್ರೂಕ್ಸ್ ಅವರ ಕುರಿತು ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆ, ಹೊಸ ಪ್ರಶ್ನೆ ಆಡ್ ಆಗಿದೆ, ಇದನ್ನು ನಾವು ಬರೀಬೇಕಾಗುತ್ತೆ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವೈವಿಧ್ಯತೆ ಎಂದರೇನು, ಭಾರತದ ವೈವಿಧ್ಯತೆ ಸ್ವರೂಪಗಳನ್ನು ವಿವರಿಸಿ. ಈ 3 ಪ್ರಶ್ನೆ ಕೊಟ್ಟಿದ್ದೀನಿ ನೋಡಿ, 3 ಪ್ರಶ್ನೆ ಕೊಟ್ಟಿದ್ದೀನಿ ಇಲ್ಲಿ. ಈ 3 ಪ್ರಶ್ನೆ 10 ಅಂಕದ ಒಂದೇ ಅಧ್ಯಾಯದಲ್ಲಿ 3 ಪ್ರಶ್ನೆ ಕೊಟ್ಟಿದ್ದೀನಿ. ಇದು ಯಾವ್ದು ಕೊಟ್ಟೆ ಅಂತಂದ್ರೆ, ಒಂದೇದು ವೈವಿಧ್ಯತೆ ಅಂದ್ರೇನು, ಭಾರತದಲ್ಲಿ ವೈವಿಧ್ಯತೆ ಸ್ವರೂಪವನ್ನು ವಿವರಿಸಿ. ಜನಸಂಖ್ಯಾ ಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ, ಅದೊಂದು ಪ್ರಶ್ನೆ. ಅದಾದ ನಂತರ ಭಾಷಾವಾದ ಕೋಮುವಾದ ಇನ್ನೊಂದು ಪ್ರಶ್ನೆ ಹೇಳಿದ್ನಲ್ಲ, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸಾಂಸ್ಕೃತಿಕ ಜನಾಂಗೀಯ ಮತ್ತು ವೈವಿಧ್ಯತೆಗಳು ಎಲ್ಲ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಇನ್ನೊಂದು ಯಾವ್ದು ಪ್ರಶ್ನೆ ಬಿಟ್ಟು ಅನ್ಸುತ್ತಿಲ್ಲ. ಇಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಕೊಟ್ಟಿದ್ದೀನಿ, ನೀವು ಗೊತ್ತಾಗೋಣ. ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿವರಿಸಿ. ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೇಕು. ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, 1, 2, 5, 10 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಸಬ್ಜೆಕ್ಟ್ನ ಕ್ವಶನ್ಸ್ ಎಲ್ಲ ನಾನು ಕೊಡ್ತೀನಿ. ಥ್ಯಾಂಕ್ ಯು.